ಹಲೋ ಕಿಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಖ್ಯೆಯನ್ನ ಎಣಿಸೋದನ್ನ ಕಲಿಯೋಣ. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಸಂಖ್ಯೆಯನ್ನ ಹೇಗೆ ಎಣಿಸಬೇಕು ಅನ್ನೋದನ್ನ ಕಲಿಯೋಣ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ 10 ಟೊಮೆಟೊ ಹಣ್ಣುಗಳನ್ನ ಇಟ್ಕೊಂಡಿದ್ದೀನಿ. ಈ 10 ಟೊಮೆಟೊ ಹಣ್ಣುಗಳನ್ನ ಇಟ್ಕೊಂಡು 1ರಿಂದ 10ರವರೆಗೆ ಸಂಖ್ಯೆಯನ್ನ ಹೇಗೆ ಎಣಿಸೋದು ಅನ್ನೋದನ್ನ ಕಲಿಯೋಣ. ಮೊದಲನೇದಾಗಿ ನಾನಿಲ್ಲಿ 1 ಟೊಮೆಟೊ ಹಣ್ಣನ್ನು ಇಡ್ತೀನಿ. ಇದನ್ನ 1 ಅಂತ ಕರಿತೀವಿ. ಕನ್ನಡದಲ್ಲಿ 1, ಅದನ್ನ ಇಂಗ್ಲಿಷ್ನಲ್ಲಿ 1 ಅಂತ ಕರಿತೀವಿ. 1 ಇದರ ಸ್ಪೆಲ್ಲಿಂಗ್ ಬಂದು ONE 1. ಕನ್ನಡದಲ್ಲಿ 1, ಇಂಗ್ಲಿಷ್ನಲ್ಲಿ 1. ಈಗ ಅಲ್ಲಿ 1 ಟೊಮೆಟೊ ಹಣ್ಣು ಇದೆಯಲ್ಲ, ಅದೇ ಹಣ್ಣಿಗೆ ನಾನು ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಈಗ ಇದು 1, ಈಗ ನಾನು ಇಟ್ಟಿದ್ದು 2, ಅಂದ್ರೆ 1 ಮತ್ತು 2 ಟೊಮೆಟೊ ಹಣ್ಣುಗಳು ನಮ್ಮ ಎದುರಿಗೆ ಇದೆ. ಸೊ 2ನ್ನ ಇಂಗ್ಲಿಷ್ನಲ್ಲಿ 2 ಅಂತ ಕರೀತಾರೆ. 2 ಇದರ ಸ್ಪೆಲ್ಲಿಂಗ್ ಬಂದು TWO 2. 1 2 1 ಮತ್ತು 2. ಈಗಿಲ್ಲಿರುವ 2 ಟೊಮೆಟೊ ಹಣ್ಣುಗಳಿಗೆ ನಾನು ಇನ್ನೊಂದು ಟೊಮೆಟೊ ಹಣ್ಣನ್ನ ಸೇರಿಸ್ತೀನಿ. ಈಗ ಈ ಸೇರಿಸಿದ ಹಣ್ಣನ್ನ 3 ಅಂತ ಕರೀತಾರೆ. 3. ಇದು 3ನೇ ಹಣ್ಣು. 1 2 3. 1 2 ಮತ್ತು 3. ಇದನ್ನ ಇಂಗ್ಲಿಷ್ನಲ್ಲಿ 3 ಅಂತ ಕರೀತಾರೆ. 3 ಇದರ ಸ್ಪೆಲ್ಲಿಂಗ್ ಬಂದು THREE 3. 1 2 3. 1 2 3. ಈಗ ಇಲ್ಲಿರುವ 3 ಹಣ್ಣುಗಳಿಗೆ ನಾನು ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಇದು 4ನೇ ಹಣ್ಣು. ಈಗ ಇಲ್ಲಿರುವ ಹಣ್ಣುಗಳ ಸಂಖ್ಯೆ 1 2 3 ಮತ್ತು 4. 1 2 3 4. 4 ಈ ಸಂಖ್ಯೆಯನ್ನ ಇಂಗ್ಲಿಷ್ನಲ್ಲಿ 4 ಅಂತ ಕರೀತಾರೆ. 4 ಇದರ ಸ್ಪೆಲ್ಲಿಂಗ್ ಬಂದು FOUR 4. 1 2 3 4. ಇಲ್ಲಿರುವ ಈಗ ಹಣ್ಣುಗಳೆಷ್ಟು? 4. 1 2 3 ಮತ್ತು 4. 1 2 3 and 4. ಈಗ ಈ 4 ಹಣ್ಣುಗಳಿಗೆ ನಾನು ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಹಾಗಾದ್ರೆ ಇಲ್ಲಿರೋ ಹಣ್ಣುಗಳೆಷ್ಟು? 5 ಹಣ್ಣುಗಳು. 1 2 3 4 5. 1 2 3 4 5. 5 ಈ ಸಂಖ್ಯೆಯನ್ನ ಇಂಗ್ಲಿಷ್ನಲ್ಲಿ 5 ಅಂತ ಕರಿತೀವಿ. FIVE 5. 1 2 3 4 and 5. 1 2 3 4 ಮತ್ತು 5. ಈಗ ಇಲ್ಲಿರುವ 5 ಹಣ್ಣುಗಳಿಗೆ ನಾ ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಇದು 6ನೆಯ ಹಣ್ಣು. 1 2 3 4 5 6. 1 2 3 4 5 and 6. 6 ಇದನ್ನ ಇಂಗ್ಲಿಷ್ನಲ್ಲಿ 6 ಅಂತ ಕರೀತಾರೆ. SIX ಇದು 6ನ ಸ್ಪೆಲ್ಲಿಂಗ್. ಹಾಗಿದ್ರೆ ಇಲ್ಲಿರುವ ಹಣ್ಣುಗಳೆಷ್ಟು? 1 2 3 4 5 6. 6 ಹಣ್ಣುಗಳಿವೆ. ಈಗ ಇಲ್ಲಿರುವ 6 ಹಣ್ಣುಗಳಿಗೆ ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಇದು 7ನೆಯ ಹಣ್ಣು. 7 ಈ ಸಂಖ್ಯೆಯನ್ನ ಇಂಗ್ಲಿಷ್ನಲ್ಲಿ 7 ಅಂತ ಕರೀತಾರೆ. 7 ಇದರ ಸ್ಪೆಲ್ಲಿಂಗ್ SEVEN 7. ಬನ್ನಿ ಈಗ ಇವನ್ನೆಲ್ಲ ಒಂದು ಸಲ ಎಣಿಸಿ ನೋಡೋಣ. 1 2 3 4 5 6 7. 1 2 3 4 5 6 7. ಈಗ ಈ 7 ಹಣ್ಣುಗಳಿಗೆ ಇನ್ನೊಂದು ಹಣ್ಣನ್ನ ಸೇರಿಸ್ತೀನಿ. ಇದು 8ನೆಯ ಹಣ್ಣು. 8 ಈ ಸಂಖ್ಯೆಯನ್ನ ಇಂಗ್ಲಿಷ್ನಲ್ಲಿ 8 ಅಂತ ಕರೀತಾರೆ. 8 ಇದರ ಸ್ಪೆಲ್ಲಿಂಗ್ EIGHT 8.
ಸೊ ಮಕ್ಕಳೇ, ಇಲ್ಲಿ ಇರುವ ಹಣ್ಣುಗಳೆಷ್ಟು? 8. ಈಗ ಈ ಸಂಖ್ಯೆಗಳನ್ನು ಒಂದು ಬಾರಿ ಎಣಿಸಿ ನೋಡೋಣ. 1 2 3 4 5 6 7 8. 1 2 3 4 5 6 7 and 8. ಈಗ ಇಲ್ಲಿರುವ 8 ಹಣ್ಣುಗಳಿಗೆ ಇನ್ನೊಂದು ಹಣ್ಣನ್ನು ಸೇರಿಸ್ತೀನಿ. ಇದು 9ನೆಯ ಹಣ್ಣು. 9, ಇದನ್ನು ಇಂಗ್ಲಿಷ್ನಲ್ಲಿ 9 ಅಂತ ಕರೀತಾರೆ. 9, NINE 9. ಈಗ ಇಲ್ಲಿರುವ 9 ಹಣ್ಣುಗಳಿಗೆ ಇನ್ನೊಂದು ಹಣ್ಣನ್ನು ಸೇರಿಸ್ತೀನಿ. ಅದು 10ನೆಯ ಹಣ್ಣು. 10, ಈ ಸಂಖ್ಯೆಯನ್ನು ಇಂಗ್ಲಿಷ್ನಲ್ಲಿ 10 ಅಂತ ಕರೀತಾರೆ. 10, ಇದರ ಸ್ಪೆಲ್ಲಿಂಗ್ TEN 10. ಬನ್ನಿ, ಹಾಗಿದ್ರೆ ಇಲ್ಲಿರುವ ಹಣ್ಣುಗಳನ್ನು ಒಂದು ಸಲ ಎಣಿಸಿ ನೋಡೋಣ. 1 2 3 4 5 6 7 8 9 10. 1 2 3 4 5 6 7 8 9 ಮತ್ತು 10. ಹಾಗಿದ್ರೆ ಮಕ್ಕಳೇ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿರೋದು ಒಟ್ಟು 10 ಹಣ್ಣುಗಳು. 1 to 10. ಇನ್ನೊಂದು ಬಾರಿ ಇದನ್ನೆಲ್ಲ ಎಣಿಸಿ ನೋಡೋಣ. 1 2 3 4 5 6 7 8 9 10. 1 2 3 4 5 6 7 8 9 ಮತ್ತು 10. ಇದರೊಂದಿಗೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. 10 1 to 10. ಹಾಗಿದ್ರೆ ಮಕ್ಕಳೇ, ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ನಾವು ಈ ವಿಡಿಯೋದಲ್ಲಿ 1ರಿಂದ 10 ಅಂಕಿಗಳನ್ನು ಎಣಿಸೋದು ಹೇಗೆ ಅಂತ ನೋಡಿದ್ದೀವಿ. ಮುಂದಿನ ಅಂಕಿಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿಯವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.